ಲಾಯರ್ ಜಗದೀಶ್ ಅವ್ರು ಹೆಂಗ್ ಆಡ್ತಾ ಇದ್ದಾರೆ? ಸೈಕ್ ತರ ಆಡ್ತಾರೆ. ತಪ್ಪು ಅದು ಆಕ್ಚುಲಿ ಕ್ರಿಮಿನಲ್ ಲಾಯರ್ ಆಗಿ ಅದ್ ಮಾಡಿ ತಪ್ಪು ಅವರು. ಸುಮ್ನೆ ಜಗಳ ಮಾಡೋದು, ಸುಮ್ನೆ ಕ್ಯಾಸ್ಲೆ ತೆಗಿಯೋದು ಅವ್ರು ಇಷ್ಟ ಆಗಲ್ಲ. ಜಗದೀಶ್ ಅವ್ರು ಸ್ವಲ್ಪ ಓವರ್ ಆಗಿ ಆಡ್ತಾವ್ರೆ ಅನ್ಸುತ್ತೆ ಸರ್. ಒಂಥರ ಮಜಾ ತಗೋತಾ ಇದಾರ ಅವ್ರು ಅಷ್ಟೇ. ಅವರು ಆಟ ಆಡಕ್ ಬಂದಿಲ್ಲ ಅನ್ಕೊಂತೀನಿ, ಫೈಟ್ ಮಾಡಕ್ ಬಂದಿದ್ದಾರೆ. ಲಾಯರ್ ಯಾಕೆ ಆತರ ಬಿಗ್ ಬಾಸ್ ನ ಬೈತಾ ಇದಾರೆ ಅಂತ ಗೊತ್ತಿಲ್ಲ ನನಗೆ. ಹೋಗಿಲೆ ಅನ್ನೋದು ತುಂಬಾ ಚೆನ್ನಾಗಿಲ್ಲ ಅದು. ಚೈತ್ರ ಕುಂದಾಪುರ್ ಜಾಸ್ತಿ ಮಾತಾಡ್ತಾರೆ, ಮಾತಾಡಿದ್ರು ಒಂದದ್ರಲ್ಲಿ ಸ್ಪಷ್ಟತೆ ಇರುತ್ತಲ್ಲ. 3 ಡೇಸಿಗೆ ಫೈಟ್ ಬೇಕಿರ್ಲಿಲ್ಲ. ಹೆಣ್ಮಕ್ಳಿಗೆ ಗೌರವನೇ ಕೊಡಲ್ಲ ಲಾಯರ್ ಅಂತೆ ಅವರು. ಚೈತ್ರ ಕುಂದಾಪುರ ಆಯಮ್ಮನು ಸ್ವಲ್ಪ ಜಾಸ್ತಿನೇ, ಅದು ಕಡಿಮೆ ಮಾಡ್ಕೋಬೇಕು. ಮೇಡಮ್ ಹೇಳಿ, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನಿಮಗೆ? ಶಿಶಿರ್ ಏನಕ್ಕೆ ಮೇಡಮ್? ಅವ್ರು ಚೆನ್ನಾಗಿ ಆಡ್ತಾರೆ. ಓಕೆ, ಬೇರೆ ಬಗ್ಗೆ ಹೇಳಿ. ಲಾಯರ್ ಜಗದೀಶ್ ಅವ್ರು ಹೆಂಗ್ ಆಡ್ತಾ ಇದ್ದಾರೆ? ಸೈಕ್ ತರ ಆಡ್ತಾರೆ. ಓಕೆ, ಮೊನ್ನೆ ತುಕಾಲಿ ವೈಫ್ ಅವ್ರಿಗೆ ಜಗಳ ಆಗುತ್ತೆ, ನೋಡಿದ್ರಲ್ಲ ಅದು ಎಪಿಸೋಡ್ ಹೆಂಗೆ ಅಂತ ಅಂದ್ಬಿಟ್ಟು ಇಬ್ರು ಜಗಳ ಆಡ್ತಾರೆ, ಹೋಗಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಅಟ್ಲೀಸ್ಟ್ ಅವ್ರ ಏಜ್ ರೆಸ್ಪೆಕ್ಟ್ ಕೊಡ್ಬೇಕಿತ್ತು. ಅಂಡ್ ಲಾಯರ್ ಯಾಕೆ ಆತರ ಬಿಗ್ ಬಾಸ್ ನ ಬೈತಾ ಇದಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಸುದೀಪ್ ಕಾಯ್ತಾ ಇದ್ದೀನಿ ನಾನು ಸ್ಯಾಟರ್ಡೇಗೆ. ಓಕೆ, ಆಮೇಲೆ ಬಿಗ್ ಬಾಸ್ ಏನೋ ಮಾಡ್ತೀನಿ ಅದೇ ಇದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಲಾಯರ್ ಜಗದೀಶ್ ಅವರು. ಶೋನೇ ಸ್ಟಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಬೇರೆ ಹೇಳಿದ್ರು. ಏನ್ ಹೇಳ್ತೀರಾ ಲಾಯರ್ ಜಗದೀಶ್ ಬಗ್ಗೆ? ಅದನ್ನೇ ಸ್ಯಾಟರ್ಡೇ ಕಿಚ್ಚ ಸುದೀಪ್ ಕಾಯ್ತಾ ಇದ್ದೀವಿ, ಕಿಚ್ಚ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಿಮ್ಗೆ ಫೈನಲ್ ಆಗಿ ಯಾರು ಇಷ್ಟ ಆದ್ರು ಅಂದ್ರೆ? ಶಿಶಿರ್ ಧರ್ಮ ಅವ್ರು ಇಷ್ಟ ಆಗ್ತಾರೆ. ಏನಕ್ಕೆ ಮೇಡಮ್? ಯಾಕೆ ಅಂತಂದ್ರೆ ಅವ್ರು ತುಂಬಾ ಪಾಸಿಟಿವ್ ಆಗಿದ್ದಾರೆ. ಆಮೇಲೆ ಏನಂತ ಹೇಳೋದು, ತುಂಬಾ ಇಷ್ಟ ಆಗ್ತಾರೆ ಅವ್ರು ಆಕ್ಚುಲಿ. ನೋಡಿದ್ರೆ ಏನ್ ಅನ್ಸುತ್ತೆ ಮೇಡಮ್? ಯಾಕಂದ್ರೆ ಆಲ್ರೆಡಿ ಜಗಳ ಆಡ್ತವ್ರೆ. ಹೌದು, ಈಗ ಮೊನ್ನೇನು ಅಷ್ಟೇನೆ ಅವರು ಆಕ್ಚುಲಿ ಇಲ್ಲಿ ಸ್ವರ್ಗ ನರ್ಕ ಅನ್ನೋದು ಎರಡಿದೆ ಅಲ್ಲ, ಸೊ ಅದಕ್ಕೋಸ್ಕರ ಅನ್ಸುತ್ತೆ. ಮೇ ಬಿ ನರ್ಕರವ್ರ ಸ್ವರ್ಗಕ್ಕೆ, ಸ್ವರ್ಗರವ್ರ ನರ್ಕಕ್ಕೆ ಹೋದ್ಮೇಲೆ ಇಲ್ಲ ಆಚೆ ಅವರೆಲ್ಲ ಬಂದ್ಮೇಲೆ ಮಿಂಗಲ್ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಇವಾಗ ಮೇ ಬಿ ಆ ಫ್ರಸ್ಟ್ರೇಷನ್ ಅಲ್ಲಿ ಇದಾರೆ ಅನ್ಸುತ್ತೆ. ಒಂದು ಫೈಟ್ ಆಯ್ತು ಮೊನ್ನೆ ತುಕಾಲಿ ಎಂಟಿಗೂ ಜಗದೀಶ್ ಅವ್ರಿಗೆ. ಹೋಗಲಿ ಅಂತ ರೇಗಿಸಿದಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಸರಿನಾ? ಇಲ್ಲ, ತಪ್ಪು ಅದು ಆಕ್ಚುಲಿ. ಒಂದು ಹುಡುಗಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ, ಅವರು ಆತರ ಮಾಡಿ ತಪ್ಪು. ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ಅದ್ ಮಾಡಿ ತಪ್ಪು ಅವರು. ಮೇ ಬಿ ಅವ್ರು ಕಾಮಿಡಿ ಪೀಸ್ ಅಂತ ಏನೋ ರೇಗಿಸ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ಅದು ಆತರ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಲಾಯರ್ ಅವರು ಟ್ಯಾಂಕ್ ಕೊಡ್ತಾ ಇದಾರೆ ಬಿಗ್ ಬಾಸ್ ಗೆ, ಏನ್ ಹೇಳ್ತೀರಾ? ಏನಂತ ನಿಲ್ಸ್ತೀನಿ ನಾನು ಇದನ್ನ. ಅದೆಲ್ಲ ಸುಮ್ನೆ TRP ಗೋಸ್ಕರ ಸರ್, ಅವೆಲ್ಲ ಮಾಡಕ್ ಆಗಲ್ಲ. ಸೊ ಮೈಂಡ್ ಸೆಟ್ ಇದೆ ಅವ್ರಿಗೆ, ಅದ್ರೆಲ್ಲ ಯಾರು ಮಾಡಕ್ ಆಗಲ್ಲ. ಒಂದು ಮೈಂಡ್ ಸೆಟ್ ಅಷ್ಟೇ ಅದು. ಮೇಡಮ್ ಹೇಳಿ, ಯಾರು ಇಷ್ಟ ಆದ್ರೆ ನಿಮ್ಗೆ? ಚೈತ್ರ ಕುಂದಾಪುರ್ ಓಕೆ, ಏನಕ್ಕೆ ಮೇಡಮ್ ಚೈತ್ರ ಕುಂದಾಪುರ? ಅವ್ರ ಮಾತು ಮತ್ತೆ ಸಮಾಜದ ಬಗ್ಗೆ ಇರೋ ಕಳಕಳಿ, ಅವ್ರೆಲ್ಲಾ ಕಡೆ ಫೈಟ್ ಮಾಡ್ತಾರೆ. ತಪ್ಪು ಒಂದಿದ್ ಕಡೆ ತಪ್ಪು, ಸರಿ ಅಂದಿದ್ ಸರಿ ಅನ್ನೋ ಕಡೆ ಫೈಟ್ ಮಾಡ್ತಾರೆ, ಅದಕ್ಕೆ ಇಷ್ಟ. ಓಕೆ, ಅದು ಎಲ್ಲರೂ ಹೇಳ್ತಾರೆ ಜಾಸ್ತಿ ಮಾತಾಡ್ತಾರೆ ಇವರು, ಹಂಗಾಗಿ ಜಾಸ್ತಿ ಮಾತಾಡ್ತಾರೆ, ಮಾತಾಡಿದ್ರು ಒಂದದ್ರಲ್ಲಿ ಸ್ಪಷ್ಟತೆ ಇರುತ್ತಲ್ಲ ಅವ್ರ ಮಾತಿನಲ್ಲಿ. ಅಂತ ನಿಗೂಢವಾದ ವ್ಯಕ್ತಿ ಏನಲ್ಲ, ಓಪನ್ ಅಪ್. ಇನ್ನ ಕೆಲವರು ಓಪನ್ ಅಪ್ ಆಗ್ಬೇಕು, ಆಗೋದಿದೆ, ಆಮೇಲೆ ಹೇಳ್ಬೋದು ಅಷ್ಟೇ. ಜಗದೀಶ್ ಲಾಯರ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅವ್ರೊಂಥರ ಎರಡೂ ಕಡೆನೂ, ಈ ಕಡೆನೂ ಜಿಕ್ತಾರೆ, ಆ ಕಡೆನೂ ತೊಟ್ಲೂನು ತೂಗ್ತಾರೆ. ಒಂಥರ ಮಜಾ ತಗೋತಾ ಇದಾರ ಅವ್ರು ಅಷ್ಟೇ. ಅವರು ಆಟ ಆಡಕ್ ಬಂದಿಲ್ಲ ಅನ್ಕೊಂತೀನಿ, ಫೈಟ್ ಮಾಡಕ್ ಬಂದಿದ್ದಾರೆ. ಎರಡೂ ಕಡೆನೂ ಗೇಮ್ ಆಡ್ತಾ ಇದಾರೆ ಅವರು. ಎರಡೂ ಕಡೆ ಫೈಟ್ ಮಾಡ್ಬೇಕು, ಬಿಗ್ ಬಾಸ್ ಏನು ಅನ್ನೋದನ್ನ ತಿಳ್ಕೊಬೇಕು ಅನ್ನೋದು ಬಂದಿರ್ಬೋದು ಅಂತ ನನ್ನ ಊಹೆ ಅಷ್ಟೇ. ಮೇಡಮ್ ಹೇಳಿ, ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಈಗ ವಾರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡಿದೀರಾ ಆಲ್ರೆಡಿ ಫೈಟ್ ಆಡ್ತಿದ್ದಾರೆ ಜಗದೀಶ್ ಅವರು, ತುಕಾಲಿ ಎಂಟಿ ಅವರು. ಏನ್ ಅನ್ಸುತ್ತೆ ಮೇಡಮ್? ಬಟ್ 3 ಡೇಸಿಗೆ ಫೈಟ್ ಬೇಕಿರ್ಲಿಲ್ಲ. ಇನ್ನ ಚೆನ್ನಾಗಿ ಆಡ್ಬೋದಾಗಿತ್ತು. ಫೈಟೇ ಆಡೋ ಅವಶ್ಯಕತೆ ಏನಿಲ್ಲ ಅದ್ರಲ್ಲಿ. ಅನ್ಯೋನ್ಯವಾಗಿ ಇರ್ಬೋದಾಗಿತ್ತು. ಬಟ್ ಅದು ಏಂತಕ್ ಫೈಟ್ ಆಡ್ತಿದ್ದಾರೆ ಏನು ಅನ್ನೋದು ಇನ್ನ ನನಗೆ ಕ್ಲಾರಿಟಿ ಇಲ್ಲ, ಏಂತಕ್ ಆಡ್ತಿದ್ದಾರೆ ಅವರು ಅಂತ. ಮೇ ಬಿ ಇನ್ನ ಚೆನ್ನಾಗಿ ಆಡ್ಬೋದಾಗಿತ್ತು, ಫೈಟ್ ಬಿಟ್ಟು ಇನ್ನ ಚೆನ್ನಾಗಿ ಆಡ್ಬೋದಾಗಿತ್ತು ಮೇ ಬಿ. ಲಾಯರ್ ಅವರು ಚಿಕ್ಕದಾಗಿ ರೇಗಿಸಿದ್ರು ಅವ್ರಿಗೆ, ಹೋಗಲಿ ಅಂತ ಅಂದ್ಬಿಟ್ಟು. ಬಟ್ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಮೈನ್. ಅಲ್ಲಿ ಬಿಗ್ ಬಾಸ್ ಒಂದು ರಿಯಾಲಿಟಿ ದೊಡ್ಡ ಶೋ, ಅದರಲ್ಲೇ ನಿಮ್ಗೆ ಹೆಣ್ಮಕ್ಳು ಗೌರವ ಇಲ್ಲ ಅಂದ್ರೆ ಹೋಗಿಲೆ ಅನ್ನೋದು ತುಂಬಾ ಚೆನ್ನಾಗಿಲ್ಲ. ಅದು ಅವರು ವ್ಯಕ್ತಿತ್ವಕ್ಕೆ ಅದಲ್ಲ. ಫಸ್ಟ್ ಆಫ್ ಆಲ್ ಮಾನಸ್ ಅವರು ಹೇಳಿದ್ರು ಹೋಗಲ್ಲ ಅಂತ ಅಂದ್ಬಿಟ್ಟು. ಮೇ ಬಿ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ. ಬಟ್ ಹುಡುಗ ಇವ್ರು ಹೇಳಿದ್ ತಪ್ಪಾಗಿತ್ತು ನನಗೆ. ನನಗೆ ಬಿಗ್ ಬಾಸ್ ಮನೆಯಲ್ಲ. ಯೂಶಲಿ ನನಗಿನ್ನ ಯಾರು ಇಷ್ಟ ಇಲ್ಲ. ಇನ್ನ 4 ಡೇಸ್ ಅಷ್ಟೇ ಆಗಿರೋದಲ್ವಾ, ನೋಡೋಣ ಮುಂದೆ. ಬಿಗ್ ಬಾಸ್ ನೋಡ್ತೀರಾ? ಯಾವಾಗಿಂದ ನೋಡ್ತಾ ಇದ್ದೀರಾ? ಅದ್ ಬಿಟ್ರೆ ಬೇರೆಯವರು ಬಗ್ಗೆ ಏನ್ ಹೇಳ್ತೀರಾ? ಲಾಯರ್ ಜಗದೀಶ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರಂತೂ ಇಷ್ಟ ಆಗ್ತಿಲ್ಲ, ಅವ್ರು ನನಗೆ ಇಷ್ಟ ಆಗ್ತಿಲ್ಲ.
ಸುಮ್ನೆ ಜಗಳ ಮಾಡೋದು ಸುಮ್ನೆ ಕ್ಯಾತ್ಲೆ ತೆಗಿಯೋದು ಅವ್ರು ಇಷ್ಟ ಆಗಲ್ಲ. ಚೈತ್ರ ಕುಂದಾಪುರ ಅವ್ರು ಜಾಸ್ತಿ ಮಾತಾಡ್ತಾರೆ ಅಂತ ನಂಗೆ ಅವ್ರು ಮಾತಾಡೋದು ಇಷ್ಟ. ಅವ್ರ ವೇ ಆಫ್ ಟಾಕಿಂಗ್ ನಂಗೆ ತುಂಬಾ ಇಷ್ಟ. ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ಇಷ್ಟ. ನಿನ್ನೆ ಗೇಮ್ ಆಡಿದ್ರು ನೋಡಿದ್ರಾ? ನೋಡಿದ್ವಿ. ಏನ್ ಅನಿಸ್ತು ಗೇಮ್ ಆಡ್ಬೇಕಾದ್ರೆ? ಫುಲ್ ಅಗ್ರೆಸಿವ್ ಆಗಿ ಆಡಿದ್ರು ನಿನ್ನೆ ಎಲ್ಲ. ಹೊಡ್ದಾಡ್ಕೊಂಡಿಲ್ಲ. ಈಗ ಬಿಗ್ ಬಾಸ್ ಮನೆ ಅಂದ್ರೆ ಕಾಮನ್ ಹೊಡೆದಾಡ್ಕೊಂಡು ಆಟ ಆಡೋದು ಎಲ್ಲ ಇಷ್ಟ ಆಗುತ್ತೆ ಅಷ್ಟೇ. ಮೇಡಮ್ ಹೇಳಿ, ಯಾರು ಇಷ್ಟ ಆಗ್ತಾರೆ ಮೇಡಮ್ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಮೇಡಮ್ ಎಲ್ರು ಚೆನ್ನಾಗೇ ಆಡ್ತಾ ಇದ್ದಾರೆ ಸರ್. ಇನ್ನೊಂದು ವೀಕ್ ಆಗ್ಬೇಕು ಅಟ್ಲೀಸ್ಟ್ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಕ್ಕೋಸ್ಕರ. ಲಾಯರ್ ಜಗದೀಶ್ ಅವರು ಜಗದೀಶ್ ಅವ್ರು ಸ್ವಲ್ಪ ಓವರ್ ಆಗಿ ಆಡ್ತಾವ್ರೆ ಅನ್ಸುತ್ತೆ ಸರ್. ಅವ್ರು ಲಾಯರ್ ಆಗ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು. ಸುಮ್ಮನೆ ಎಲ್ರು ಇದು ಮಾಡ್ತಾರೆ, ಗೇಮ್ ಆಡ್ತಾರೆ ಅವ್ರು ಅಷ್ಟೇ. ಹೋಗಲಿ ಅಂತ ಅಂದ್ಬಿಟ್ಟು ಬೇರೆ ಹೇಳ್ತಾರೆ ಮಾನಸ್ ಅವ್ರಿಗೆ. ಹೌದೌದು ಸರ್. ಹೆಣ್ಮಕ್ಳಿಗೆ ಗೌರವನೇ ಕೊಡಲ್ಲ ಲಾಯರ್ ಅಂತೆ ಅವರು, ಆ ಥರ ಮಾತಾಡ್ತಾರೆ ಸರ್. ಚೈತ್ರ ಕುಂದಾಪುರ ಅವ್ರು ಜಾಸ್ತಿ ಮಾತಾಡ್ತಾರೆ ಅಂತ ಏನ್ ಹೇಳ್ತೀರಾ? ಅವ್ರೇನು ಬೇರೆಯವ್ರಿಗೇನು ತೊಂದರೆ ಕೊಟ್ಟಿಲ್ಲ, ಮಾತಾಡ್ತಾರೆ. ಆದ್ರೆ ಬೇರೆಯವ್ರಿಗೇನು ಇದು ಮಾಡ್ತಾ ಇಲ್ಲ. ಅವ್ರ ಗೇಮ್ ಚೆನ್ನಾಗಿ ಆಡ್ತಾವ್ರೆ. ಓವರಾಲ್ ಆಗಿ ಎಲ್ಲ ಚೆನ್ನಾಗಿ ಹಾ ಸರ್. ಹೋದ್ ಸತಿ ಎಲ್ಲ ಗುಂಪುಗಾರಿಕೆ ಇತ್ತು, ಈ ಸತಿ ಆ ಥರ ಇಲ್ಲ. ಸಪ್ರೇಟ್ ಆಗಿ ಆಡ್ತಾವ್ರೆ ಸರ್. ಸರ್ ಹೇಳಿ, ಲಾಯರ್ ಬಿಗ್ ಬಾಸ್ ಅಲ್ಲಿ ಯಾರು ಬಿಗ್ ಬಾಸ್ ಅಲ್ಲಿ ಅವ್ರು ನಮ್ಗೆ ಇಷ್ಟ ಆಗಿರೋದು ಚೈತ್ರ ಕುಂದಾಪುರ ಅವರ? ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಆಯಮ್ಮನು ಸ್ವಲ್ಪ ಜಾಸ್ತಿನೇ, ಅದು ಕಡಿಮೆ ಮಾಡ್ಕೋಬೇಕು. ಚೆನ್ನಾಗಿದೆ. ಆಮೇಲೆ ಅವರು ಜಗದೀಶ್ ಅವರು ಭಾಳ ಅರೆಸ್ಟ್ ಮಾಡ್ತಾರೆ, ಪ್ರಾಬ್ಲಮ್ ಆಗ್ತದೆ. ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಂಡ್ರೆ ಅದೆಲ್ಲ ಇದಾಗುತ್ತೆ. ಮತ್ತೆ ಒಳಗಡೆ ಇರೋರು ಅವರು ಕಾಮಿಡಿ ಅಂತ ಒಂದು ಹುಡುಗ ಬಂದಿದ್ದಾನಲ್ಲ, ಅವನು ಜಿಗ್ ಬಾಸ್ ಅಂತ ಏನೋ ಮಾಡಿದ್ನಲ್ಲ ಆ ಹುಡುಗ ಸ್ವಲ್ಪ ಅವನು ಭಾಳ ಇದು ಎಫೆಕ್ಟು. ಯಾಕಂದ್ರೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅದೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಚೆನ್ನಾಗಿದೆ ಬಿಗ್ ಬಾಸ್, ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲೋ ಲಾಯರ್ ಜಗದೀಶ್ ಅವರು ಎದುರಿಸ್ತಾವ್ರ ಎಲ್ಲಾರು ಅಂತ ಅಂದ್ಬಿಟ್ಟು. ಎದ್ರದಲ್ಲ ಅವ್ರು ಇದಕ್ಕೋಸ್ಕರ ಅವರು ಪ್ರಚಾರಕ್ಕೋಸ್ಕರ ಎದುರಿಸ್ತಾ ಇದ್ದಾರೆ. ನಾನು ಸೈನ್ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಎದುರಿಸ್ತಾ ಇದ್ದಾರೆ. ಅಲ್ಲ, ಬಿಗ್ ಬಾಸ್ಗೆ ಏನೋ ಟ್ಯಾಂಕ್ ಕೊಡ್ತಾ ಇದ್ದಾರೆ, ಏನೋ ಶೋ ಮುಗಿಸ್ತೀನಿ. ಅದು ಮಾಡೋದಕ್ಕಾಗಲ್ಲ.